ಫೆಬ್ರವರಿ 14ನೇ ತಾರೀಕು ಬಿಡುಗಡೆ ಆಗಿರ್ತಕ್ಕಂಥ ನೋಡಿ ಈ ಒಂದು ಕಾಪಿಯಲ್ಲಿ KRTT ಎಕ್ಸಾಮ್ ಬಗ್ಗೆ ಏನು ಹೇಳಿದ್ದಾರೆ ಅಂತ ಇಲ್ಲಿ ಸ್ಪೆಸಿಫಿಕ್ ಡೇಟನ್ನು ಅವರು ಹೇಳಿದ್ದಾರೆ ಇಲ್ಲಿ. ಸೊ ಇಂಥ ಡೇಟಲ್ಲಿ ನಾವು ಎಕ್ಸಾಮನ್ನು ಕಾಲ್ಫರ್ ಮಾಡ್ತೀವಿ ಅಂತ. ಅದ್ರ ಜೊತೆಗೆ ಇನ್ನೊಂದಷ್ಟು ವಿಚಾರಗಳಿದೆ, ಅವೆಲ್ಲವನ್ನು ನಿಮ್ಗೆ ಹೇಳಬೇಕು. ನೋಡಿ ಒಂದು ಕಡೆಯಿಂದ ಸ್ಟಾರ್ಟ್ ಮಾಡೋಣ. ಅಬ್ಸರ್ವ್ ಮಾಡಿ, ಡೇಟ್ ಅಲ್ಲೇ ಇದೆ 14/2/2024 ಅಂದರೆ ಫೆಬ್ರವರಿ 14ರಲ್ಲಿ ಇದು ಅಪ್ಡೇಟ್ ಆಗಿದೆ. ಇದೊಂದು ಕಾಪಿ ಯಾರಿಗೆ ಅಡ್ರೆಸ್ ಮಾಡಿದರೆ ಇಲ್ಲಿ ಸೆಕ್ರೆಟರಿಯೇಟು ಕಾರ್ಯದರ್ಶಿಗಳು ಕರ್ನಾಟಕ ಲೋಕಸೇವಾ ಆಯೋಗ ಉದ್ಯೋಗ ಸೌಧ ಬೆಂಗಳೂರು 560001. ಇನ್ನು ಮಾನ್ಯರೇ ಸಬ್ಜೆಕ್ಟ್ ನೋಡೋದಾದರೆ ಕರ್ನಾಟಕ ರಾಜ್ಯ ಶಿಕ್ಷಕರ ಅರ್ಹತಾ ಪರೀಕ್ಷೆ 2024 ಈ ಒಂದು ಪರೀಕ್ಷೆ ನಡೆಸಲು ದಿನಾಂಕವನ್ನು ನಿಗದಿಪಡಿಸಿರುವ ಬಗ್ಗೆ. ಸೊ ಯಾವ ಡೇಟನ್ನು ಅವರು ನಿಗದಿ ಮಾಡಿದ್ದಾರೆ ಅಂತ. ಇನ್ನು ಇದಕ್ಕೆ ವಿವರವಾದಂಥ ವಿಷಯಗಳಿದೆ ಇಲ್ಲಿ. ಮೇಲ್ಕಂಡ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ಶಾಲಾ ಶಿಕ್ಷಣ ಇಲಾಖೆ ವತಿಯಿಂದ 2024ನೇ ಸಾಲಿನ ಕರ್ನಾಟಕ ಶಿಕ್ಷಕರ ಅರ್ಹತಾ ಪರೀಕ್ಷೆಯನ್ನು ದಿನಾಂಕ 30/6/2024 ಭಾನುವಾರದಂದು, ಸೊ ಯಾವ ಡೇಟ್ ಅದು, ಜೂನ್ ತಿಂಗಳ 30ನೇ ತಾರೀಕು ಅಂದರೆ ಸಂಡೇ ಬೀಳುತ್ತೆ, ಭಾನುವಾರದಂದು 2 ಅಧಿವೇಶನದಲ್ಲಿ ರಾಜ್ಯದ ಎಲ್ಲ ಜಿಲ್ಲಾ ಕೇಂದ್ರಗಳಲ್ಲಿ ನಡೆಸಲು ನಿಗದಿಪಡಿಸಿದ್ದು. ಈ ಸಂಬಂಧ ಎಲ್ಲ ರೀತಿಯ ಸಿದ್ಧತೆಗಳನ್ನು ಮಾಡಿಕೊಳ್ಳಲಾಗುತ್ತದೆ. ಸೊ ಫಸ್ಟ್ ಸೆಷನ್ನು ಪೇಪರ್ 1 ಇರುತ್ತೆ, ಸೆಕೆಂಡ್ ಸೆಷನ್ ಬಂದು ಪೇಪರ್ 2 ಇರುತ್ತೆ. ಅದೆಲ್ಲ ನಿಮಗೆ ಗೊತ್ತೇ ಇದೆ. ಸೊ ಆಲ್ಮೋಸ್ಟ್ ಎಲ್ಲ ಅವಧಿಗಳಲ್ಲೂ ಕೂಡ ಎಲ್ಲ ಟರ್ಮಲ್ಲೂ ಕೂಡ ಎಕ್ಸಾಮ್ ಕಂಡಕ್ಟ್ ಆದರೆ ಸೊ ಹಾಗೆಯೇ ಅದು ನಡ್ಕೊಂಡು ಬಂದಿರುವಂಥದ್ದು. ಈ ಹಿನ್ನೆಲೆಯಲ್ಲಿ ತಮ್ಮ ಇಲಾಖೆಗೆ ಸಂಬಂಧಿಸಿದ ಪರೀಕ್ಷೆಗಳನ್ನು ಮೇಲ್ಕಂಡ ದಿನಾಂಕವನ್ನು ಹೊರತುಪಡಿಸಿ ಬೇರೆ ದಿನಾಂಕಗಳನ್ನು ನಿಗದಿಪಡಿಸಿಕೊಳ್ಳುವುದರ ಮೂಲಕ ಕರ್ನಾಟಕ ಶಿಕ್ಷಕರ ಅರ್ಹತಾ ಪರೀಕ್ಷೆಯನ್ನು ಸದರಿ ದಿನಾಂಕದಿಂದ ನಡೆಸಲು ಸಹಕರಿಸಬೇಕೆಂದು ಈ ಮೂಲಕ ಕೋರಿದೆ. ಸೊ ನೀವೇನು ಅರ್ಥ ಮಾಡ್ಕೊಂಡ್ರಿ? ಸೊ ನಾವೇನು ಮಾಡಿದ್ದೀವಿ, ಸ್ಕೂಲ್ ಎಜುಕೇಷನ್ ಅವರು ಅಥವಾ ಶಾಲಾ ಶಿಕ್ಷಣ ಮತ್ತು ಸಾಕ್ಷರತಾ ಇಲಾಖೆಯವರು ಜೂನ್ 30ನೇ ತಾರೀಕು ಸಂಡೇ ನಾವು ಈ ಒಂದು TT ಎಕ್ಸಾಮನ್ನು ಕಂಡಕ್ಟ್ ಮಾಡಲಿಕ್ಕೆ ಈಗಾಗಲೇ ಡಿಸೈಡ್ ಮಾಡಿ ಆ ಒಂದು ಡೇಟನ್ನು ನಾವು ಗೊತ್ತು ಮಾಡ್ಕೊಂಡಿದ್ದೀವಿ. ನಿಮ್ಮ KPSC ಇಲಾಖೆ ಅಂಡರಲ್ಲಿ ಕೆಲವೊಂದು ಎಕ್ಸಾಮ್ಗಳು ಏನಾದರೂ ಅದೇ ಡೇಟಲ್ಲಿ ಕಂಡಕ್ಟ್ ಆದರೆ, ಆ ರೀತಿ ಏನಾದರೂ ಅದೇ ಡೇಟಲ್ಲಿ ಏನಾದರೂ ಎಕ್ಸಾಮ್ಸನ್ನು ನೀವು ಕೂಡ ನಡೆಸಲಿಕ್ಕೆ ನೀವು ತೀರ್ಮಾನವನ್ನು ಮಾಡಿದರೆ, ಸೊ ನಿಗದಿ ಮಾಡಿದರೆ, ಸೊ ದಯಮಾಡಿ ಆ ಒಂದು ಡೇಟನ್ನು ಹೊರತುಪಡಿಸಿ ಬೇರೆ ದಿನಾಂಕಗಳನ್ನು ನಿಗದಿಪಡಿಸಿಕೊಳ್ಳುವುದರ ಮೂಲಕ ಕರ್ನಾಟಕ ಶಿಕ್ಷಕರ ಅರ್ಹತಾ ಪರೀಕ್ಷೆಯನ್ನು ಸದರಿ ದಿನಾಂಕದಿಂದ ನಡೆಸಲು ಸಹಕರಿಸಬೇಕು ಅಂತ ಹೇಳಿದ್ದಾರೆ. ಸೊ ನಾವು ಐ ಥಿಂಕ್ ನಿಗದಿ ಮಾಡಿರ್ತಕ್ಕಂಥ ಡೇಟಿಗೆ ನೀವು ನಡೆಸಬೇಡಿ, ಬೇರೆ ದಿನಾಂಕವನ್ನು ನೀವು ಗೊತ್ತು ಮಾಡ್ಕೊಳ್ಳಿ ಅಂತ ಸೊ KPSC ಇಲಾಖೆಗೆ ಅಡ್ರೆಸ್ ಮಾಡಿರ್ತಕ್ಕಂಥ ಒಂದು ಪತ್ರ ಇದು ಶಾಲಾ ಶಿಕ್ಷಣ ಇಲಾಖೆಯವರು. ಸೊ ವೆಲ್ ಆ್ಯಂಡ್ ಗುಡ್ ಇದು, ಬಿಫೋರ್ ದಟ್ ಮಾಡಬೇಕು. ಯಾಕೆಂದರೆ ಸೊ ಯಾವ ಇಲಾಖೆಗೂ ಅಡ್ರೆಸ್ ಮಾಡದೆ ಬೇರೆ ಬೇರೆ ಇಲಾಖೆಗಳಲ್ಲಿ ಆಗಿರ್ತಕ್ಕಂಥ ನೋಟಿಫಿಕೇಷನ್, ಎಕ್ಸಾಮ್ ಡೇಟ್ಸು ಇವೆಲ್ಲವನ್ನು ಗೊತ್ತು ಮಾಡಿಕೊಂಡೇ ನೋಟಿಫಿಕೇಷನ್ ಮಾಡಿದ್ರೆ ಬೆಟರ್ ಅದು. ಆ ಹಿನ್ನೆಲೆಯಲ್ಲಿ ಈಗ ಶಾಲಾ ಶಿಕ್ಷಣ ಇಲಾಖೆಯವರು ಕೂಡ ಈ ರೀತಿಯಾದಂಥ ಒಂದು ಪ್ರಯತ್ನಕ್ಕೆ ಕೈ ಹಾಕಿದ್ದಾರೆ ಈಗ. ಸೊ ಇಲ್ಲಿ ಏನು ಗೊತ್ತಾಗಿದೆ ನಮಗೆ, 2024ರಲ್ಲಿ ಜೂನ್ 30 ಅಂದರೆ ಭಾನುವಾರದಂದು ಎಕ್ಸಾಮ್ ಕಂಡಕ್ಟ್ ಆಗುತ್ತೆ ಅಂತಕ್ಕಂಥದ್ದು ಇಲ್ಲಿ ಸ್ಟೋರ್ ಆಗಿದೆ. ಈಗ ಒಂದು ಕಾನ್ಸೆಪ್ಟ್ ಇದಾಯಿತು ಈಗ, ಯಾಕೆಂದರೆ ಇದೆಲ್ಲ ಹಿಂಟ್ಸ್ ಎಲ್ಲ ಗೊತ್ತಾಗಿದೆ, ಯಾವಾಗ ಎಕ್ಸಾಮ್ ಕಂಡಕ್ಟ್ ಆಗುತ್ತೆ ಅಂತ ನಿಮಗೆಲ್ಲ ಈಗ ಮಾಹಿತಿ ಗೊತ್ತಾಗ್ಬಿಟ್ಟಿದೆ. ಈಗ ಮತ್ತೆ ಒಂದಷ್ಟು ಕಮೆಂಟ್ಸ್ ಈಗ ಇಮಿಡಿಯೇಟು ಏನು ಸರ್ ಅಪ್ಲಿಕೇಶನ್ ಯಾವಾಗ ಕಾಲ್ಫರ್ ಆಗುತ್ತೆ? ಏನಂದರೆ ನಾನು ಎಲ್ಲ ಟೈಮಲ್ಲೂ ಇದನ್ನು ಹೇಳೋದು, ಪೇಷನ್ಸ್ ಅನ್ನೋದು ತುಂಬ ರೋಲ್ ಪ್ಲೇ ಮಾಡುತ್ತೆ. ನೀವು ಯಾವುದೇ ವಿಚಾರ ಆದರೂ ಅಷ್ಟೇ, ಏನು ಎಲ್ಲ ಅರ್ಜೆಂಟ್ ಕಮೆಂಟ್ಸ್ ಹಾಕಿದ್ರೆ ಇದು ಭಾಳ ಕಷ್ಟ ಇದು. ಯಾಕೆಂದರೆ ಈಗ ಏನು ಜೂನ್ 30 ಅಂತ ಹೇಳಿಲ್ವಾ, ಏನಾದರೂ ಸಣ್ಣ ಪುಟ್ಟ ಚೇಂಜಸ್ ಇದ್ದರೆ ಈ ಡೇಟೇ ಮುಂದೋಗ್ಬೋದು. ಅಥವಾ KPSC ಅವ್ರದ್ದು ಮಸ್ಟ್ ಆ್ಯಂಡ್ ಶುಡ್ ಇಲ್ಲ ನಾವು ಅದೇ ಡೇಟಲ್ಲಿ ಮಾಡಬೇಕು ಅಂತ ಅವ್ರು ನಿರ್ಧಾರ ಮಾಡಿದರೆ ಈ ಎಕ್ಸಾಮ್ ಡೇಟು ಮುಂದೆ ಹೋಗ್ಬೋದು. ಇವೆಲ್ಲ ಯಾವಾಗ ಏನಾಗುತ್ತೆ ಅಂತ ಹೇಳಲಿಕ್ಕಾಗಲ್ಲ. ಬಟ್ ಒಂದು ಪರ್ಫೆಕ್ಟು ಡೇಟು ಮತ್ತು ಫಿಗರ್ಸು, ಆನ್ಲೈನ್ ಅಪ್ಲಿಕೇಶನ್ ಪ್ರಾಸೆಸ್ ಯಾವಾಗ ಇವೆಲ್ಲವೂ ನಿಮಗೆ ಗೊತ್ತಾಗಬೇಕು ಅಂದರೆ ಸೊ ಅಧಿಕೃತವಾದ ಅಧಿಸೂಚನೆ ಬಿಡುಗಡೆ ಆಗಬೇಕು. ಸೊ ಇಲಾಖೆ ಅಧಿಕೃತ ಅಧಿಸೂಚನೆ ಅಂತ ಒಂದು ಕಾಪಿ ಬಿಡುಗಡೆ ಆಗುತ್ತೆ. ಅದು ಬಂದ್ಬಿಟ್ಟು ನಿಮಗೆ ಒಂದು 16ರಿಂದ ಒಂದು 20 ಪೇಜ್ ಬರುತ್ತೆ PDF ಫೈಲ್, ಅದು ಮೇನ್ ಗೆಜೆಟ್ ನೋಟಿಫಿಕೇಷನ್. ಅದು ಬಂದರೆ ನಿಮಗೆಲ್ಲವೂ ಕೂಡ ಕ್ಲಿಯರ್ ಕಟ್ಟಾಗಿ ಗೊತ್ತಾಗುತ್ತೆ. ಅರ್ಹತೆಗಳಾಗಿರ್ಬೋದು, ಮಾನದಂಡಗಳು, ಎಜುಕೇಷನ್ ಕ್ವಾಲಿಫಿಕೇಷನ್ನು, ಅಪ್ಲೈಯಿಂಗ್ ಡೇಟು, ಮತ್ತು ಯಾವ ಸೆಷನ್ಲಿ ಏನು ನಡೀತಿದೆ, ಅರ್ಹತಾ ಪ್ರಮಾಣ ಪತ್ರದ ಬಗ್ಗೆ ಇರ್ತಿದೆ. ಸೊ ಅದನ್ನು ಬಿಟ್ಟರೆ ಅರ್ಹತಾ ಮಾನದಂಡ ಇರುತ್ತೆ. ಇನ್ನು ಅಲ್ಲಿ ನಿಮಗೆ ಸಿಲೆಬಸ್ ಕೂಡ ಅದೇ ಇರುತ್ತೆ ನೋಟಿಫಿಕೇಷನ್ಲಿ, ಎಲ್ಲವೂ ಲಭ್ಯ ಆಗುತ್ತೆ. ಹಾಗಾಗಿ ಒಂಚೂರು ವೆಯ್ಟ್ ಮಾಡಬೇಕು. ನಾನು ಹೇಳೋದು ಇಷ್ಟೇ ನೋಡಿ, ಯಾವುದೇ ವಿಡಿಯೋ ಮಾಡಿದ್ರು ಹೇಳ್ತಾ ಇದ್ದೆ, ನೋಟಿಫಿಕೇಷನ್ ವೆಯ್ಟ್ ಮಾಡಬೇಡಿ. ಆಮೇಲೆ ನಿಮಗೆ ಐ ಥಿಂಕ್ ಟೈಮ್ ಬೌಂಡಿಂಗ್ ತುಂಬ ಕಡಿಮೆ ಇರುತ್ತೆ, ನೋಟಿಫಿಕೇಷನ್ ವೆಯ್ಟ್ ಮಾಡಿಕೊಂಡು ನೀವು ಟೈಮನ್ನು ವೇಸ್ಟ್ ಮಾಡಿದೆ ಅಂತ ಹೇಳಿದೆ. ಈಗ ಒಂದು ಹಿಂಟ್ ಗೊತ್ತಾಗ್ಬಿಟ್ಟಿದೆ, ಈಗ ಜೂನ್ 30ರಲ್ಲಿ ಎಕ್ಸಾಮ್ ಕಂಡಕ್ಟ್ ಆಗುತ್ತೆ ಈಗ ಅಂತ ಒಂದು ಡೇಟ್. ಈಗ ಒಂದು ಗೋಲ್ಡನ್ ಟೈಮ್ ಅಂತ ಅಂದ್ಕೊಳ್ಳಿವೆಲ್ಲ. ಸೊ ಎಲ್ಲಿಂದ ಇವತ್ತಿಂದ ನೀವು ಐ ಥಿಂಕ್ ಒಂದು ಟಾರ್ಗೆಟನ್ನು ಹಾಕೋಬಿಟ್ರೆ ನೀವು ಅಪ್ ಟು ಈಗ ಇದು ಜೂನ್ 30 ಅಂದರೆ ಸೊ ಮಾರ್ಚ್, ಏಪ್ರಿಲ್, ಮೇ, ಜೂನು. ಸೊ ಆಲ್ರೆಡಿ ನಿಮಗೆ ಐ ಥಿಂಕ್ ಮಾರ್ಚ್ ಮಂತು ಇನ್ನೂ ಕಂಪ್ಲೀಟ್ ಆಗಿಲ್ಲ. ಈಗ ಇದೊಂದು ಇನ್ನೂ ಟೈಮ್ ಇದೆ ಇದು ಎಂಡ್ ಆಗಲಿಕ್ಕೆ. ಹೆಚ್ಚು ಕಡಿಮೆ ಐ ಥಿಂಕ್ ಒಂದು ನಿಯರ್ಲಿ ಒಂದು 3 ಮಂತ್ಸ್ ಟೈಮ್ ಇರುತ್ತೆ ನಿಮಗೆ. ಇನ್ನು ಅಪ್ಲಿಕೇಶನ್ ಡೇಟ್ ಅನೌನ್ಸ್ ಆದರೂ ಕೂಡ ಅಲ್ಲಿಂದ ಎಕ್ಸಾಮ್ ಕಾಲ್ಫರ್ ಆಗಲಿಕ್ಕೆ ಒಂದು ತಿಂಗಳು ಅಥವಾ 1.5 ತಿಂಗಳು ಟೈಮ್ ಕೊಡ್ತಾರೆ ನಿಮಗೆ. ಅಪ್ಲೈಯಿಂಗ್ ಡೇಟ್ ಅಂತ ಇರುತ್ತೆ ಬಿಟ್ವೀನು ಆ ಒಂದು ಗ್ಯಾಪಲ್ಲಿ. ಸೊ ನಿಯರ್ಲಿ ನನ್ನ ಪ್ರಕಾರ 3ರಿಂದ 3.5 ತಿಂಗಳು ನಿಮಗೆ ಟೈಮ್ ಸಿಗ್ಬೋದು, ಅಥವಾ 4 ತಿಂಗಳು ಟೈಮ್ ಸಿಗ್ಬೋದು ಅಂತ ನಾನು ಇಲ್ಲಿ ಅಂದ್ಕೊಂಡಿದ್ದೀನಿ ನಾನು. ಸೊ ಯಾವುದೇ ಕಾರಣಕ್ಕೂ ಈ ಒಂದು ಅಪಾರ್ಚುನಿಟಿನ ಮಿಸ್ ಮಾಡ್ಕೊಳಕ್ಕೆ ಹೋಗಬೇಡಿ. ನೋಟಿಫಿಕೇಷನ್ ಆಗೋ ತನಕ ಏನು ಮಾಡಿ, ಎಲ್ಲನೂ ಓದಿ ಬಿಸಾಕ್ತಾ ಇರಬೇಕು ನೀವು. ಯಾಕಂದರೆ ನಮ್ಮ ಗ್ರಾಮೀಣ ಸೂಟ್ ಭಾಷೆಯಲ್ಲಿ ಹೇಳ್ತೀನಿ ನಿಮಗೆ, ಎಲ್ಲ ಸಿಲೆಬಸ್ನು ಬಲಿ ಹಾಕಬೇಕು ನೀವು. ಯಾಕಂದರೆ ನೀವು ಪ್ರೀವಿಯಸ್ ಇಯರ್ TT ಎಕ್ಸಾಮ್ದು ಸಿಲೆಬಸ್ ತೊಗೊಬಿಟ್ರೆ ನೀವು ಸೊ ಏನು ಮೋರ್ ದ್ಯಾನ್ ಸಿಲೆಬಸ್ ಏನು ನಿಮ್ಗೆ ಚೇಂಜಸ್ ಇರಲ್ಲ. ಅದು ಆ್ಯಸ್ ಯೂಶ್ವಲ್ ಎಲ್ಲವೂ ಚೇಂಜಸ್ ಇರುತ್ತೆ ಅಷ್ಟೇ. ಈಗ ಕನ್ನಡ ವ್ಯಾಕರಣ ಆಗಲಿ, ಇಂಗ್ಲೀಷ್ ವ್ಯಾಕರಣ ಆಗಲಿ, ಇಂಗ್ಲೀಷ್ ಪೆಡಾಗಜಿಗೆ ಸಂಬಂಧಪಟ್ಟಂಥ ಕ್ವಶನ್ ಪ್ಯಾಟರ್ನ್ ಆಗಲಿ, ಇವೆಲ್ಲ ಐ ಥಿಂಕ್ ಟಾಪಿಕ್ಸು ಕಾನ್ಸೆಪ್ಟು ಸೇಮ್ ಇರುತ್ತೆ. ಸೊ ಅಲ್ಲಲ್ಲಿ ಕೇಳ್ತಕ್ಕಂಥ ಪ್ರಶ್ನೆಗಳು ಬೇರೆ ಇರುತ್ತೆ. ಬಟ್ ನಿಮಗೆ ವಿಚಾರ ಯಾವಾಗಲೂ ಕಂಟೆಂಟ್ ಎಲ್ಲ ಸೇಮ್ ಇರುತ್ತೆ, ಬಟ್ ಕ್ವಶನ್ಸು ಬೇರೆ ಇರುತ್ತೆ ಅಷ್ಟೇ. ಹಾಗಾಗಿ ದಯಮಾಡಿ ಇನ್ನು ಆ ಸೋಷಿಯಲ್ ಸೈನ್ಸ್ ಸಿಲೆಬಸ್ ಅಂತೂ ಚೇಂಜೇ ಆಗಲ್ಲ. ಇನ್ನು ಮ್ಯಾಥ್ಸು, ಸೈನ್ಸು, EVS ಇವೆಲ್ಲ ಆ್ಯಸ್ ಯೂಶ್ವಲ್ ಹಾಗೆ ಇರುತ್ತೆ.
ಸೊ 2023 ನೋಟಿಫಿಕೇಷನ್ ಬೇಕು ಅಂದರೆ ನಾನು ಟೆಲಿಗ್ರಾಮಲ್ಲಿ ಹಾಕ್ತೀನಿ ಬೇಕಾದ್ರೆ. ಸೊ ದಯಮಾಡಿ ಡೌನ್ಲೋಡ್ ಮಾಡಿಕೊಂಡು ಸೊ ಪ್ರತಿದಿನ ಒಂದೊಂದೇ ಸಬ್ಜೆಕ್ಟ್ ಕಂಟೆಂಟನ್ನು ಟಿಕ್ ಮಾಡಿಕೊಂಡು ಓದೋ ಪ್ರಯತ್ನ ಮಾಡಿ, ಕ್ವಶನ್ ಪೇಪರ್ ಬಿಡಿಸ್ತಕ್ಕಂಥ ಅಭ್ಯಾಸ ಮಾಡ್ಕೊಳ್ಳಿ. ನಾನು ಆವಾಗಲೇ ಹೇಳಿದ್ದೀನಿ. ಸೊ ನಮ್ಮ ಚಾನಲ್ ಕಡೆಯಿಂದ ನಿಮಗೆ ಐ ಥಿಂಕ್ ಇನ್ನು ಈ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರನ್ನು ಪೂರ್ಣ ಪ್ರಮಾಣದಲ್ಲಿ ವಿಶ್ಲೇಷಣೆ ಮಾಡಿ ಅಪ್ಲೋಡ್ ಮಾಡಲಿಕ್ಕೆ ನಾನೀಗ ಸಿದ್ಧತೆಯನ್ನು ಮಾಡ್ಕೊಳ್ತಾ ಇದ್ದೀನಿ. ವಿತಿನ್ 1 or 2 ಡೇಸಲ್ಲಿ ನಿಮಗೆ ಈಗ ಅಪ್ಲೋಡ್ ಆಗುತ್ತೆ ಎವ್ರಿ ಡೇ ಅದು. ಸೊ ಪ್ರತಿದಿನ ಒಂದು 2 ವೀಡಿಯೋಗಳನ್ನು ಅಪ್ಲೋಡ್ ಮಾಡಬೇಕು ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ದೀನಿ ಅದು. ಸೊ ಆ್ಯಂಡ್ ಇಟ್ ವಿಲ್ ಬಿ ಅಪ್ಡೇಟಿಂಗ್ ಸೂನ್. ಅದು ಎಲ್ಲವೂ ನಿಮಗೆ ಲಭ್ಯ ಆಗುತ್ತೆ. ನಾನು ಎಲ್ಲನೂ ನಿಮಗೆ ಕನ್ಫರ್ಮ್ ಮಾಡೇ ಅಪ್ಡೇಟ್ ಮಾಡ್ತೀನಿ. ಆ್ಯಂಡ್ ಈ ವಿಡಿಯೋನ ಮುಗಿಸ್ಲಿಕ್ಕಿಂತ ಮುಂಚೆ ಮತ್ತೊಂದು ಸಲ ಹೇಳ್ತಾ ಇದ್ದೀನಿ, ಇಸ್ ಎ ಗೋಲ್ಡನ್ ಟೈಮ್ ಇದು ನಿಮಗೆ. ಒಂದು 3.5 ತಿಂಗಳು 4 ತಿಂಗಳು ಏನಿದೆ, ಸೊ ದಯಮಾಡಿ ನೀಟಾಗಿ ಕೂತ್ಕೊಂಡು ಅಭ್ಯಾಸ ಮಾಡ್ಕೊಳ್ಳಿ. ಎಲ್ಲದಕ್ಕಿಂತ ಮುಖ್ಯವಾಗಿ ಹಳೆಯ ಪ್ರಶ್ನೆ ಪತ್ರಿಕೆಯನ್ನು ಮತ್ತು ಮಾದರಿ ಪ್ರಶ್ನೆ ಪತ್ರಿಕೆಗಳನ್ನು ನೀವು ಬಿಡಿಸಿ ಐ ಥಿಂಕ್ ಅಭ್ಯಾಸ ಮಾಡ್ಕೊಳ್ಳಿ. ಖಂಡಿತವಾಗ್ಲೂ 70% 80% ಸಿಲೆಬಸ್ ಕವರ್ ಅಪ್ ಆಗಿಬಿಡುತ್ತೆ. ಇನ್ನು ಉಳಿದಂಥ ಕಂಟೆಂಟನ್ನು ಬೇಕಾದ್ರೆ ನೀವು ಆಮೇಲೆ ಓದ್ಬೋದು. ರಿವಿಷನ್ ಮಾಡ್ಕೊಳ್ಳಿಕ್ಕೆ ನಿಮಗೆ ತುಂಬ ಟೈಮ್ ಸಿಕ್ಬಿಡುತ್ತೆ. ಹಾಗಾಗಿ ದಯಮಾಡಿ ಯಾವುದೇ ಕಾರಣಕ್ಕೂ ನಿಮ್ಮ ಟೈಮನ್ನು ವೇಸ್ಟ್ ಮಾಡ್ಕೊಬೇಡಿ. ಸೊ ನಿಮಗೆಲ್ಲ ಧನ್ಯವಾದ. ದಯಮಾಡಿ ಎಲ್ಲರಿಗೂ ಈ ವಿಡಿಯೋನ ಶೇರ್ ಮಾಡಿ. ಥ್ಯಾಂಕ್ ಯು ಸೊ ಮಚ್.